ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಎಂದಿನಂತೆ ನಾವು ಸಹ ಇವತ್ತಿನ ದಿವಸ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಹೊರಟಿದ್ದೇವೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ, ಯಾವ ರೀತಿ ನಾಳೆಗೆ ಯಾವ ಒಂದು ಸ್ಟಾಕ್ಸ್ಗಳು ತುಂಬ ಅತ್ಯುತ್ತಮವಾಗಿರುತ್ತೆ ಟ್ರೇಡ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಇದರಲ್ಲಿ ತುಂಬಾ ಒಂದು ಇನ್ಫಾರ್ಮೇಷನ್ಸ್ನ ಒಂದು ಲೆವೆಲ್ಸ್ನ ನಾನು ಇದರಲ್ಲಿ ಶೇರ್ ಮಾಡಲಿಕ್ಕೆ ಹೊರಡ್ತಾ ಇದ್ದೀನಿ. ಸರಿನಾ ಸ್ನೇಹಿತರೆ, ಮೊದಲನೇ ಸ್ಟಾಕ್ ನಾವಿಲ್ಲಿ ನೋಡೋಕೆ ಹೋಗ್ತಾ ಇರೋದು ಔರಾ ಫಾರ್ಮಾ ಅನ್ನೋದೇನಿದೆ, ಇದು ಆಲ್ರೆಡಿ ಒಂದು ಅಪ್ಪರ್ ಸೈಡ್ ಮೊಮೆಂಟಮ್ನ ಕೊಟ್ಟಿದೆ. ಸೊ ಇವಾಗ ಏನಿದೆ, ಇದು 695 ಒಂದು ಲೆವೆಲಲ್ಲಿದೆ. ಈ ಒಂದು ಲೆವೆಲಿನ ಮೇಲ್ಗಡೆ ಒಂದು ಕ್ಯಾಂಡಲ್ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿದೆ. ಕರೆಕ್ಟಾ ಸ್ನೇಹಿತರೆ? ಒಂದು ವೇಳೆ ಇದೇನಾದರೂ ಪ್ರೈಸಸ್ ಏನಾದರೂ 692ಕ್ಕಿಂತ ಕೆಳಗಡೆ ಏನಾದರೂ ಕುಸಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ಬೋದು. ಅಂದರೆ ನಾಳೆ 16ನೇ ತಾರೀಕಿಗೆ, ನೀವು ಮೋಸ್ಟ್ಲಿ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ 16ನೇ ತಾರೀಕು ಆಗಿರುತ್ತೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಆಮೇಲೆ ಅಪೋಲೋ ಹಾಸ್ಪಿಟ್ಲ್ ಏನಿದೆ, ಅಪೋಲೋ ಹಾಸ್ಪಿಟ್ಲು ಸಹ ನಾವು ಇವತ್ತು ನೋಡ್ಬೋದು ಒಂದು ಒಳ್ಳೆ ಮೊಮೆಂಟಮ್ ಕೊಟ್ಟಿದೆ. ಒಂದು ಒಳ್ಳೆ ಮೊಮೆಂಟಮ್ನ ಕೊಟ್ಬಿಟ್ಟು ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಅಂತ ಹೇಳಿದ್ರೆ ಒಂದು 8.81% ಒಂದು ಮೊಮೆಂಟಮ್ನ ಕೊಟ್ಬಿಟ್ಟು ಸ್ನೇಹಿತರೆ, ಇವಾಗ ಇದು ಮತ್ತೆ ಒಂದು ರಿಟ್ರೇಸಿಗೆ ಬಂದಿದೆ. ರಿಟ್ರೇಸ್ ಬಂದಾದ್ಮೇಲೆ ಇಲ್ಲಿಂದ ಇಷ್ಟು ದೊಡ್ಡ ಒಂದು ಮೊಮೆಂಟಮ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಚೂರು ರಿಟ್ರೇಸ್ಮೆಂಟ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗ್ಬಿಟ್ಟು ನಾಳೆ ಮಾರ್ಕೆಟು ಚೂರು ರಿಟ್ರೇಸ್ ಆಗಲೂಬಹುದು. ಹಾಗೂ ಸ್ನೇಹಿತರೆ, ಇದ್ರಿಗೆ ಏನಂತ ಹೇಳಿದ್ರೆ, ಈ ಒಂದು ಲೆವೆಲ್ ಏನಿದೆ ಅಂದರೆ 5067ಕ್ಕಿಂತ ಕೆಳಗಡೆ ಏನಾದರೂ ಮಾರ್ಕೆಟ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಅಪೋಲೋ ಹಾಸ್ಪಿಟ್ಲಲ್ಲಿ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ಬೋದು. ಅದೇ ರೀತಿ ನಾಳೆ ದಿವಸ ಏನಾದರೂ 5144ಕ್ಕಿಂತ ಮೇಲ್ಗಡೆ ಒಂದು ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ACC. ಈ ACC ಅನ್ನೋದೇನಿದೆ ಸ್ನೇಹಿತರೆ, ನಾನು ಕಳೆದ ಒಂದು 2-3 ದಿವಸದಿಂದನೂ ನಾನು ಹೇಳ್ಕೊತ ಬರ್ತಾ ಇದ್ದೆ. ತಾವು ಇನ್ನೂ ಆ ವಿಡಿಯೋಸ್ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಒಂದು ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ಅದರಲ್ಲಿ ವಿಡಿಯೋಸ್ ಇದೆ. ಹಾಗೂ ಸ್ನೇಹಿತರೆ, ಇದೇ ರೀತಿಯಾದ ಕನ್ಸಿಸ್ಟೆಂಟ್ ವಿಡಿಯೋಸ್ ಬರ್ತಾ ಇರುತ್ತೆ. ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಕರೆಕ್ಟಾ? ಇನ್ನು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾಳೆಯ ದಿವಸಕ್ಕೆ ಇದು ಒಂದು ಅಪ್ಪರ್ ಸೈಡ್ ಮೊಮೆಂಟಮ್ ಆಲ್ರೆಡಿ ಕೊಟ್ಟಾಗಿದೆ. ನಾವೇನು ಮಾಡಬೇಕು, ಒಂದು ಪುಲ್ ಬ್ಯಾಕಿಗೋಸ್ಕರ ವೇಟ್ ಮಾಡಿಬಿಟ್ಟು ನಾವು ಇಲ್ಲಿಂದ ಒಂದು ಬೈಯಿಂಗ್ ಪೊಟೆನ್ಷಿಯಲ್ ಬೈಯಿಂಗ್ ಇದೆ. ಸೊ ನಾವಿಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿದೆ ACCಯಲ್ಲಿ. ಅದೇ ರೀತಿ ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಏನಿದೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಪ್ರೈಸಸ್ ಏನಿದೆ ಈ ಚಾನಲಿನ ಮೇಲ್ಗಡೆ ಬ್ರೇಕ್ಔಟ್ ಆಗಿದೆ. ಸೊ ನಾವಿಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿದೆ ಸ್ನೇಹಿತರೆ. ಸೊ ಇಲ್ಲಿಂದ ಏನಾದರೂ ಪ್ರೈಸಸ್ ಏನಾದ್ರೂ 38,770 ಮೇಲ್ಗಡೆ, ಅಂದರೆ ಇದೇನೊಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಈ ಒಂದು ಚಿಕ್ಕ ಒಂದು ರೆಸಿಸ್ಟೆನ್ಸ್ ಲೆವೆಲ್ನ ಮೇಲ್ಗಡೆ ಕ್ರಾಸ್ ಆಗ್ತಿದ್ದಂಗೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿನ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಕರೆಕ್ಟಾ? ಆಮೇಲೆ ಸ್ನೇಹಿತರೆ, ಓವರಾಲ್ ನೋಡೋದಾಯಿತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಏನಿದೆ, ಇದನ್ನು ಡೈಲಿ ಚಾರ್ಟಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಏನಿದೆ ಇದು ಒಂದು ರಿಟ್ರೇಸ್ಮೆಂಟಿಗೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಕರೆಕ್ಟಾ? ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ಒಂದು ರಿಟ್ರೇಸ್ಮೆಂಟಿಗೆ ಬಂದಿರೋದನ್ನು ಕಾಣಬಹುದಾಗಿದೆ. ಸೊ ಇಲ್ಲಿಂದ ನಾವು ಮಾರ್ಕೆಟಲ್ಲಿ ನಾವು ಒಂದು ಬುಲಿಶ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ನಾಳೆಯ ದಿವಸಕ್ಕೆ. ಕರೆಕ್ಟಾ? ಅದೇ ರೀತಿ ಸ್ನೇಹಿತರೆ, ಇನ್ನು ನಾವು ನಿಫ್ಟಿ ಬಗ್ಗೆ ನೋಡೋದಾದರೆ ನಿಫ್ಟಿ ಆಲ್ರೆಡಿ ಒಂದು ಅಪ್ಪರ್ ಸೈಡ್ ಮೊಮೆಂಟಮಲ್ಲಿದೆ. ಆಮೇಲೆ ಇದು ಡೈಲಿ ಚಾರ್ಟಲ್ಲಿ ಸ್ನೇಹಿತರೆ, ಡೈಲಿ ಚಾರ್ಟಲ್ಲೂ ಸಹ ಇದು ಈ ಒಂದು ಪ್ರೀವಿಯಸ್ ಒಂದು ಹೈನ ಇದು ಬ್ರೇಕ್ ಮಾಡಿಕೊಂಡಿದೆ. ಸೊ ಹಾಗಾಗ್ಬಿಟ್ಟು ಮಾರ್ಕೆಟು ಒಂದು ಒಳ್ಳೆ ಮೊಮೆಂಟಮ್ ಕೊಡೋ ಸಾಧ್ಯತೆಗಳು ಇಲ್ಲಿಂದ ನಾವು ನೋಡ್ಕೋಬಹುದಾಗಿದೆ ಸ್ನೇಹಿತರೆ. ಅದಲ್ಲದೆ ಮಾರ್ಕೆಟ್ ಏನಿದೆ 18,304 ಹತ್ತತ್ರ ಇದು ಕ್ರಾಸ್ ಆಗೋ ಸಾಧ್ಯತೆಗಳಿದೆ. ಆಮೇಲೆ 18,607ವರೆಗೂ ಇದು ಹೋಗೋ ಒಂದು ಸಾಧ್ಯತೆಗಳಿದೆ ಸ್ನೇಹಿತರೆ. ಕರೆಕ್ಟಾ? ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೆ. ಸೊ ಮತ್ತೆ ಇವಾಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಬ್ಯಾಂಕ್ ನಿಫ್ಟಿ ಬಗ್ಗೆ ನಾವು ಒಂದು ಫ್ಯೂಚರ್ಸಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ ಪ್ರೈಸಸ್ ಆವಾಗಲೇ 38,858ಕ್ಕೆ ಬಂದಿದೆ. ಸೊ ಸ್ನೇಹಿತರೆ, ಇಲ್ಲೂ ಸಹ ನಮಗೊಂದು ಬೈಯಿಂಗ್ ಪವರ್ನ ನಾವಿಲ್ಲಿ ನೋಡಬಹುದಾಗಿದೆ, ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿದೆ ನಾಳೆಯ ದಿವಸಕ್ಕೆ. ಕರೆಕ್ಟಾ ಸ್ನೇಹಿತರೆ? ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಲಿ ವಿಡಿಯೋನ ಶೇರ್ ಮಾಡಿ. ಹಾಗೂ ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸುಮಾರು ಇನ್ಫಾರ್ಮೇಷನ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅದೇ ರೀತಿ ಚಾನಲ್ನ ಸುಮಾರು ಜನ ನೋಡ್ತಾ ಇದ್ದೀರಾ ವಿಡಿಯೋಸ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಸ್ನೇಹಿತರೆ.
ನೀವು ಸಬ್ಸ್ಕ್ರೈಬ್ ಮಾಡ್ದಂಗೆ, ನೀವು ಕಮೆಂಟ್ ಮಾಡ್ದಂಗೆ, ನೀವು ವಿಡಿಯೋ ಇಷ್ಟಪಟ್ಟಿದ್ದೀರಾ ಅಂತ ನಮಗೆ ಲೈಕ್ ಮಾಡಿ ತೋರಿಸ್ದಂಗೆ ನಮಗೆ ಹೊಸ ಹೊಸ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ನಿಮಗೋಸ್ಕರ ನಾವು ಹೆಚ್ಚಿನ ಶ್ರಮ ಪಡೋಕ್ಕೆ ನಮಗೊಂದು ಆಸಕ್ತಿ ಬರುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಹಾಗೂ ಜೈ ಕರ್ನಾಟಕ.